ಫಿಟ್ ಮಾಡೀವಿ ಈ ಜಾಕ್ನ. ಸೊ ಇದು ಸ್ಟೆಫ್ನಿನ ಪಾಪ ಅವ್ರು ಯಾರೋ ಇನ್ನೊಂದು ಗಾಡಿಯವ್ರನ್ನ ಅಡ್ಡ ಹಾಕ್ಬಿಟ್ಟು ಇಸ್ಕೊಂಡು ಇದು ಜಾಕ್ ಗಾಡಿ ಇರಲಿಲ್ಲ. ಸೊ ಆಗೋಗ್ಬಿಟ್ಟು ತಮಿಳ್ನಾಡು ಪಾಪ ಹೊಣೆ ಹೆಲ್ಪ್ ಮಾಡಿರೋ ನಿಲ್ಲಿಸಿ ಗಾಡಿನ. ಅಲ್ಲೂ 2-3 ಗಾಡಿಯವ್ರು ನಿಲ್ಲಿಸ್ತಿಲ್ಲ. ಇನ್ನೇನು ಕಂಪ್ಲೀಟ್ ಆಯಿತು, ಟೈಟ್ ಮಾಡ್ಕೊಂಡು ಹೊಡ್ತಿರೋದೆ. ಅದು ಸೌಂಡ್ ನೋಡ್ಬೇಕಿತ್ತು, ಹಂಗೆ ದೊಡ್ಡ ಹಾರನ್ ಬಂತು. ಫ್ರಂಟ್ ಡಿಸ್ಕು ಸ್ವಲ್ಪ ಇದು ಪ್ರಾಬ್ಲಮ್ ಇತ್ತು, ಹಿಂಗೆ ನೈಟ್ ತೋರಿಸಿದ್ನಲ್ಲ ನಿಮಗೆ. ಸೊ ಅದರಿಂದ ಮುಂದೆ ಜಾಗ್ರತೆಗೇ ಒಂದು ಬೇರೆ ಸ್ಟೆಪ್ನಿನ ಉಳಿದು ಡಿಸ್ಕ್ ಚೇಂಜ್ ಮಾಡ್ತಾಯಿದ್ವಿ ಫ್ರಂಟ್ ವೀಲ್ಗೆ. ನಿನ್ನೆ ರಾತ್ರಿ ಹೊಡೆದೋಗಿ ಟೈರ್ಗೂ ಅದು ಡಿಸ್ಕ್ ತೆಗೆದು ಇದಕ್ಕೆ ಹಾಕ್ತಾಯಿದ್ದೀವಿ. ಅದು ಬೇರೆ ಸ್ಟೆಪ್ನಿ ಹಾಕ್ಬಿಟ್ಟು ಹೆಂಗನ ಇಲ್ಲಿ ಮುಂದೆ ಆಮೇಲೆ ಇನ್ನೊಂದು ಸರಿ ಏನೋ ಪ್ರಾಬ್ಲಮ್ ಬರ್ದಂಗೆ ಅದು ಬೇರೆ ಲಾಂಗ್ ಬೇರೆ ಹೋಗ್ತಾಯಿದ್ದೀವಿ ರಾಯಚೂರು ಸೈಡು. ಸೊ ಅದರಿಂದ ಯಾಕೆ ಬೇಕಿವಿ ಫುಲ್ ಟನ್ನೇಜ್ ತಿರ್ಗಾ ಸುಮ್ಮನೆ ರಿಸ್ಕ್ ಆಗಿಬಿಡುತ್ತೆ ಅಂತ ಮುಂಚೆನೇ ಚೇಂಜ್ ಮಾಡ್ತೀವಿ. ಇಲ್ಲಿಂದ ಕನ್ನೂರಿನ ಒಂದು 50 ಕಿಲೋಮೀಟ್ರ್ ಆಗುತ್ತಂತೆ. SNT ಟ್ರಕ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗಿನ ಜಸ್ಟ್ ಸೋಮನಿಗೆ ಎಂಟ್ರಿ ಆದ್ವಿ. ಇವಾಗ ಲೋಡ್ ಆಗುತ್ತೆ ಟೈಲ್ಸು. ಇಲ್ಲಿ ಯಾವ್ದು ರೋಡ್ ಬೇರೆ ಏನೋ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ, ನೋಡ್ಬೋದು. ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಹೊಸದಾಗಿ ರೋಡ್ ಹಾಕಿಸ್ತಾ ಇದ್ದಾರೆ. ಇವಾಗ ಹೋಗ್ತೀವಿ. ಈಗ ಡೈರೆಕ್ಟ್ ಲೋಡ್ ಇವಾಗ ವೆಯ್ಟ್ ಮಾಡೋ ಅಂತ ಅವಶ್ಯಕತೆ ಏನಿಲ್ಲ. ಸೊ ಯಾಕಂದ್ರೆ ಡಿಮ್ಯಾಂಡ್ ಮಾಡಿದ್ರು. ಸೊ ಅದರಿಂದ ಇವಾಗ ನಮ್ಮ ಗಾಡಿ ಅವ್ರು ಹೋಗ್ಬಿಟ್ಟು ಎಂಟ್ರಿ ಮಾಡಿಸ್ಬರ್ತಾರೆ. ಇನ್ನೊಂದು ನಿಮಿಷ ಪಾರ್ಕಿಂಗ್ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಹೋಗಿ ಲೋಡ್ ಮಾಡ್ಸ್ಕೊಂಡು ಬರಬೇಕು ಗಾಡಿನ. ಇವಾಗ ಹೋಗಿ ಲೋಡ್ ಮಾಡ್ಸ್ಕೊಂಡು ಬರ್ತೀವಿ. ಡೈರೆಕ್ಟ್ ಯಾದಗಿರಿ ಚಿತ್ತೂರು ಸೈಡು ಲೋಡ್ ಆಗಿದೆ ಗಾಡಿ. ಇವಾಗ ಕಾಟ್ ಹಾಕಿಸ್ಕೊಳಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಅಲ್ಲಿಂದ ಬರ್ಬೇಕಾಯ್ತು. ಆ್ಯಕ್ಚುಲಿ ನಾವು ಸ್ವಲ್ಪ ರೋಡ್ ಏನೋ ರೆಡಿ ಮಾಡ್ತಾ ಇದ್ದಾರೆ. ಸೊ ಅದರಿಂದ ರಿವರ್ಸ್ ಬಂದ್ಬಿಟ್ಟು ಹಿಂಗೆ ಹೋಗ್ತಾ ಇದ್ದೀವಿ ಕಾಟ್ ಹಾಕಿಸ್ಕೊಂಡು. ಮತ್ತು ಫಸ್ಟ್ನೇ ಪಾಯಿಂಟಿಗೆ ಹೋಗಿ ಲೋಡ್ ಮಾಡ್ಸ್ಕೊಂಡು ಬರ್ಬೇಕು ಈ ಗಾಡಿನ. ಸೊ ನಮ್ಮ ಡ್ರೈವರ್ ನೋಡಿ ಯಾವ ಥರ ಓಡ್ಬೋತಾ ಇದ್ದಾರೆ ಅಲ್ಲಿ ನೋಡ್ಬೋದು. ಮಸ್ತಾಗಿ ಒಳ್ಳೆ ರೈಡರು. ಕಾಲು ಬೇರೆ ಸುಡ್ತಾ ಇದ್ದಾವೆ, ಚಪ್ಪಲಿ ಬೇರೆ ಹಾಕೊಂಡೋಗಿಲ್ಲ. ಅವ್ರಿಗಂತೂ ತಿಕ್ಲು ಹಿಡಿದ್ಬಿಟ್ಟೈತಿ. ನೋಡ್ಬೋದು ಕಾಟ ಹಾಕ್ತಾ ಇದ್ದಾರೆ ಗಾಡಿದು. ಇನ್ನು ಘಾಟ ಹಾಕಿಸ್ಕೊಂಡು ಹೋಗ್ಬಿಟ್ಟು ಲೋಡ್ ಮಾಡಿಸ್ಕೊಂಡು ಹೋಗ್ತೀವಿ ಇನ್ನು ಗಾಡಿನ. ಕಾಟದಿಂದ ರಿಮೂವ್ ಮಾಡ್ತಾ ಇದ್ದೀವಿ. ಕಾಟ ಹಾಕಿದೈತೆ ಗಾಡಿ. ಇವಾಗ ಫಸ್ಟ್ನೇ ಪಾಯಿಂಟಲ್ಲಿ ಲೋಡ್ ಆಗುತ್ತೆ ಈಗ. ಸೊ ಅಲ್ಲಿಗೆ ಹೋಗ್ತೀವಿ. ಬಡಿ ಮಜಿ ನಮ್ಮ ಡ್ರೈವರ್ ಫುಲ್ ಜೋಶಾಗ ಇದ್ದಾರೆ. ನೋಡ್ಬೋದು ಸ್ನೇಹಿತರೆ, ಫಸ್ಟ್ನೇ ಪಾಯಿಂಟ್ಗೆ ಹೋಗ್ತಾ ಇದೀವಿ. ಸಖತ್ ದೊಡ್ಡ ಫ್ಯಾಕ್ಟ್ರಿ ಇದು ಬಂದ್ಬಿಟ್ಟು ಸೋಮನಿ ನೋಡ್ಬೋದು ಸ್ನೇಹಿತರೆ. ಈ ಲೋಡಿಂಗ್ ಪಾಯಿಂಟಿಗೆ ಬಿಡ್ತಾ ಇದೀವಿ ಗಾಡಿ ಈಗ. ಇನ್ನೇನು ಇವಾಗ ಲೋಡ್ ಆಗುತ್ತೆ ಗಾಡಿ. ಇನ್ನೊಂದು ಅರ್ಧ ಗಂಟೆ ಅಷ್ಟೇ. ದಬ್ಬ ತುಂಬ ಹಾಕ್ಬಿಡ್ತಾರೆ ಹಿಂದಿ ಹುಡುಗರು ಮೊದಲೇ ನಮ್ಮರು. ಸೊ ಇವಾಗ ಲೋಡಿಂಗ್ ಪಾಯಿಂಟ್ ಹೋಗುತ್ತೆ. ನೋಡ್ಬೋದು ಇದೇ ಲೋಡಿಂಗ್ ಪಾಯಿಂಟು. ಸೊ ಇವಾಗ ಗಾಡಿ ಲೋಡ್ ಆಗುತ್ತೆ. ಒಂದು ಅರ್ಧ ಗಂಟೆ ಒಳಗಡೆ ಲೋಡ್ ಆಗುತ್ತೆ. ಟೈಲ್ಸು ಫುಲ್ಲು ಎಲ್ಲ ಫುಲ್ ಟೋಟ್. ನೋಡ್ಬೋದು ಸ್ನೇಹಿತರೆ, ಈಗಿನ ಜಸ್ಟು ಅನ್ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಲೋಡ್ ಮಾಡ್ಕೊಂಡು ಸೋಮನಿಯಿಂದ. ಅದು ಮಧ್ಯಾಹ್ನ ಬಂದ್ವಿ. ಅಲ್ಲಿ ಬೇರೆ ಒಳಗಡೆ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡಲಿಲ್ಲ, ಫೋನೇ ಕಿತ್ಕೊಬಿಟ್ರು ಬಂದು. ಸೊ ಅದಕ್ಕೆ ಇವಾಗ ಎಲ್ಲ ಲೋಡ್ ಆಗಿ ಇವಾಗಿನ ಕಾಟ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹಗ್ಗ ಎಲ್ಲ ಹಾಕೊಂಡು ಟಾರ್ಪಲ್ ಗಿರ್ಪಲ್ ಎಲ್ಲ ಹಾಕೊಂಡು ಹೋಗ್ತಾ ಇದ್ದೀವಿ. ಇದು ಬಂದುಬಿಟ್ಟು ಲೋಡ್ ಬಂದುಬಿಟ್ಟು ರಾಯಚೂರು ಸೈಡು
ಯಾದಗಿರಿ ಹತ್ರ ಯಾದಗಿರಿಗೆ ಲೋಡ್ ಆಗಿರೋದು. ಸೊ ಇಲ್ಲಿಂದ ಮಿನಿಮಮ್ ಅಂದರೆ ಒಂದು 530-540 ಕಿಲೋಮೀಟ್ರ್ ಐತೆ ಮಿನಿಮಮ್ ಅಂದ್ರೂ. ಸೊ ಅಂದರೆ ಇವತ್ತು ನೈಟೆಲ್ಲ ಓಡಿಸ್ಬೇಕಾಗುತ್ತೆ ಗಾಡಿ ಮ್ಯಾಕ್ಸಿಮಮ್ ಅಂದ್ರೂ. ಸೊ ಕರ್ನೂಲ್ ಮೇಲೆ ಹೋಗ್ತಾ ಇದೆ. ಯಾಕೋ ಗಾಡಿ ಸ್ವಲ್ಪ ಪಿಕಪ್ ಸ್ಯಾನಿ ಎತ್ಕೊಂತ ಇಲ್ಲ. ಎಕ್ಸ್ಟ್ರಾ ಗೇರಿಗೆ ಬೇರೆ ಹಾಕೊಂಡು ಓಡಿಸ್ಬೇಕು ಇವಾಗ. ಎಕ್ಸ್ಟ್ರಾ ಗೇರ್ ಎಲ್ಲ ನೋಡ್ಬೋದು ಸ್ನೇಹಿತರೆ. ಇನ್ನೇನು ಶ್ರೀಕಾಳಹಸ್ತಿ ಇಲ್ಲಿಂದ ಒಂದು 12-13 ಕಿಲೋಮೀಟ್ರ್ ಆಗ್ಬೋದು ಮೇ ಬಿ. ಹತ್ತತ್ರ ಶ್ರೀಕಾಳಹಸ್ತಿಯಿಂದನೇ ನಾವು ಇದು ಸೋಮಾನಿ ಟೈಲ್ಸು, ಸುಧಾ ಸೋಮಾನಿ ಟೈಲ್ಸು ಪ್ಯಾಕ್ ಮಾಡ್ಕೊಂಡು ತಗೊಂಡೋಗ್ತಾ ಇದ್ದೀವಿ. ಸೊ ಬೆಳಿಗ್ಗೆಲ್ಲ ರೀಚ್ ಆಗ್ತೀವಿ. ಯಾಕೋ ಗಾಡಿ ಸ್ವಲ್ಪ ಹೆವಿ ಕೈ ಕೊಡ್ತಾ ಇದೆ, ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ಗಾಡಿದು ಆ್ಯಡ್ ಬ್ಲೋ ಸಿಗ್ನಲ್ ಬಿದ್ದುಬಿಟ್ಟೈತೆ. ಸೊ ಅದರಿಂದ ಗಾಡಿ ಎಳ್ದು ಬಿಡ್ತಾ ಐತೆ. ಸೊ ಅದರಿಂದ ಗಾಡಿ ಎಳ್ದು ಬಿಡ್ತಾ ಐತೆ. ಫುಲ್ಲು ರಿಸ್ಕ್ ಆಗಿಬಿಟ್ಟೈತೆ ನೋಡ್ಬೋದು. ಸಿಗ್ನಲ್ ಬೇರೆ ಲಿಂಕ್ ಆಗ್ತಾ ಇದೆ. ಸೊ ಈಗ ಸೊಲ್ಯೂಷನ್ ಏನು ಅಂತ ಇನ್ನೂ ಅರ್ಥ ಆಗ್ತಾ ಇಲ್ಲ. ಒಂದ್ಸರಿ ಬ್ಯಾಟ್ರಿ ಬೇರೆ ಆಫ್ ಮಾಡಿ ಆನ್ ಮಾಡೀವಿ. ಸೊ ಅದರಿಂದ ಏನು ಪ್ರಯೋಜನ ಇಲ್ಲ. ಈಗಿನ ಜಸ್ಟ್ ಗಾಡಿಯಿಂದ ಸಿಗ್ನಲ್ ಹೋಯ್ತು. ಅದು ಯಾವ್ದೇವ್ರ ಕರುಣೆ ಕೊಟ್ಟೋ ಗೊತ್ತಿಲ್ಲ, ಸಿಗ್ನಲ್ ಹೋಯ್ತು. ಸೊ ಹೆಂಗ ಗಾಡಿ ಪಿಕಪ್ ತಗೊಂಡು ನೋಡ್ಬೋದು ನೀವು. ಸಿಗ್ನಲ್ ಹೋಯ್ತು, ಬ್ಲೂ ಲೈಟ್ ಮಾತ್ರ ಹತ್ಕೊಂಡಿದೆ, ಎಲ್ಲೋ ಲೈಟ್ ಹೋಗೈತೆ ಆಲ್ರೆಡಿ. ಸೊ ಇನ್ನು ನೀಡ್ತಾ ಇರೋದೇ ಇನ್ನು ಎಲ್ಲೋ ನಿಲ್ಸ ಅಂತ ಮಾತೇ ಇಲ್ಲ ಮಾರ್ನಿಂಗ್ವರೆಗೂ. ಕೋಡೂರಿಂದ ಕಡಪ, ಕಡಪದಿಂದ ನಂದಿಯಾಲ, ಕರ್ನೂಲು, ಮತ್ತು ರಾಯಚೂರು, ಯಾದಗಿರಿ, ಗದ್ವಾಲ್, ರಾಯಚೂರು, ಯಾದಗಿರಿ ಇಷ್ಟು ವಯಸ್ಸ ಮೇಲೆ ಹೋಗ್ತೀವಿ. ಸೊ ನಾಳೆ ಎಲ್ಲ ಹೋಗ್ತೀವಿ. ಟೋಟಲ್ ಒಂದು 530-540 ಕಿಲೋಮೀಟ್ರು ಡಿಸ್ಟೆನ್ಸ್ ಐತೆ. ನಾವು ಎಲ್ಲಿ ಕೈ ಕೊಡ್ತೋ ಗಾಡಿ ಅಂತ ನಾವು ಆಲ್ರೆಡಿ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಹೆಂಗ ಸರಿ ಹೋಯ್ತು ಗಾಡಿ ಮಾತ್ರ. ಇನ್ನು ಜಸ್ಟು ರೇಣುಗುಂಟ ಸರ್ಕಲಲ್ಲಿ ರೈಟ್ ತಗೊಂಡು ಕಡಪ ರೂಟಿಗೆ ಹೈವೇನಲ್ಲಿ ಇವಾಗ ಕಡಪ ಹೋಗ್ತಾ ಇದ್ದೀವಿ. ಇಲ್ಲಿಂದ ಕಡಪ ಬಂದುಬಿಟ್ಟು ಒಂದು 130 ಕಿಲೋಮೀಟ್ರ್ ಆಗ್ಬೋದು. ಟೋಟಲ್ಲು ಇದು ಬಂದುಬಿಟ್ಟು ನಾವು ಹೋಗ್ತಿರೋ ಲೊಕೇಶನ್ ಯಾದಗಿರಿ ಬಂದುಬಿಟ್ಟು 541 ಕಿಲೋಮೀಟ್ರ್ ಐತೆ ಇಲ್ಲಿಂದ. ಸೊ ನಾವು ಇಲ್ಲೇ ಬೋರ್ಡ್ ನೋಡ್ಬೋದು ನೀವು, ಕಡಪ, ಕರ್ನೂಲ್, ಹೈದರಾಬಾದ್ ಅಂತ ಐತೆ. ಸೊ ನಾವು ಈ ಕಡಪದಿಂದ ಕರ್ನೂಲಿಂದ ರಾಯಚೂರಿಂದ ಯಾದಗಿರಿಗೆ ಹೋಗ್ತಾ ಇದ್ದೀವಿ. ಸೊ ಮಾರ್ನಿಂಗ್ ಆಗುತ್ತೆ ನಾವು ಹೋಗ್ಬೇಕಾದ್ರೆ. ಯಾಕಂದರೆ ಫುಲ್ಲೆಲ್ಲ ಘಾಟ್ ಸೆಕ್ಷನ್ನು, ಸಿಕ್ಕಾಪಟ್ಟೆ ರಿಸ್ಕ್ ಇರುತ್ತೆ. ಮತ್ತು ನಿದ್ದೆ ಬೇರೆ ಸ್ಯಾನೆ ಬರ್ತಾ ಇದೆ. ಹೇಳೋಕ್ಕಾಗ್ತಾಯಿಲ್ಲ ಸಿಚುವೇಶನ್ ಏನಾಗುತ್ತೋ ಹೆಂಗಿರುತ್ತೋ ಅಂತಂದು. ಸೊ ಇವತ್ತು ಮಾರ್ನಿಂಗ್ ಒಂದು 7 ಗಂಟೆ 8 ಗಂಟೆಗೆಲ್ಲ ರೀಚ್ ಆಗ್ತೀವಿ. ಆಲ್ರೆಡಿ ಟೈಮ್ ನೋಡಿದ್ರೆ 1 ಗಂಟೆ. ಸೊ ನಮ್ಮ ಹತ್ರ ಇರೋ ಟೈಮ್ ಬಂದುಬಿಟ್ಟು ಒಂದು 7:30-8 ಗಂಟೆಗೆಲ್ಲ ಲೊಕೇಶನ್ನಿಗೆ, ಅನ್ರೋಡ್ ಲೊಕೇಶನ್ನಿಗೆ ರೀಚ್ ಆಗಿಬಿಡ್ಬೇಕು. ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲಾದರೂ ಒಂದು ಟೀ ಶಾಪ್ ಐತೆ ನೋಡಬೇಕು, ಟೀ ಕುಡಿಬೇಕು. ನಿದ್ದೆ ಬೇರೆ ಬರ್ತಾ ಇದೆ ಫುಲ್ಲಾಗಿ. ಯಾವುದಾದ್ರೂ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಯಾವುದಾದ್ರು ಟೀ ಶಾಪ್ ಓಪನ್ ಇದ್ರೆ ಹೋಗಿ ಟೀ ಕುಡ್ಕೊಂಡ್ಬರ್ತೀವಿ. ಈಗ ಇದ್ರೆ ಈಗಿನ ಇದು ಯಾವುದೋ ಕೊರ್ಲಾಕೊಟ್ಟ ಅಂತೆ. ಇಲ್ಲಿ ಇವಾಗಿನ ಜಸ್ಟ್ ಒಂದು ಟೀ ಕುಡಿದು ನಿದ್ದೆ ಮಾತ್ರ ಹಿಗ್ಗಮುಗ್ಗ ಬರ್ತಾಯಿತ್ತು. ಸೊ ಅದರಿಂದ ಇವಾಗಿನ ಒಂದು ಜಸ್ಟ್ ಟೀ ಕುಡಿದ್ಬಿಟ್ಟು ಸೊ ಹೋಗ್ತಾ ಇದ್ದೀವಿ. ಕಡಪ ಬಂದುಬಿಟ್ಟು ಇನ್ನೂ ಒಂದು 80 ಕಿಲೋಮೀಟ್ರು ಇರ್ಬೋದು ಮೇ ಬಿ. ಆಲ್ರೆಡಿ ಟೈಮ್ ಬಂದು 2:30 ಆಗ್ತಾ ಬಂತು. ಸೊ ಕಡಪ ಹಾಕಿದಂಗೆ ಇನ್ನು ಕರ್ನೂಲು. ಅಂತ ರೋಡ್ ಏನಂತ ಹೇಳ್ಕೊಂಬಂಗೆ ಇಲ್ಲ, ಫುಲ್ ಇಕ್ಕಟ್ಟಾಗ್ಬಿಡ್ತು. ಏನೇ ಆಗಲಿ ಹೈದ್ರಾಬಾದ್ ರೂಟ್ ಅಂತ ಕೇಳಿರಿ ಇದನ್ನು. ಏನೇ ಆಗಲಿ ಸಕ್ಕ ಹಿಂಸೆ. ಈಗಿನ ಇಲ್ಲಿ ಸಿದ್ದಿರಾಮಪೇಟೆಗೆ ಬಂದಿದ್ದೀವಿ. ಟೈರೇ ಈಟ ಐತೆ, ನಾನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸೊ ಪರವಾಗಿಲ್ಲ, ಒಂದು ಸ್ವಲ್ಪ ಕಮ್ಮಿ ಇರುವ ಅಷ್ಟೊಂದು ಈಟೇನಾಗಿಲ್ಲ. ನೋಡ್ಬೋದು
ನೋಡ್ಬೋದು. ಇಲ್ಲಿಂದ ಕಡಪ ಬಂದುಬಿಟ್ಟು ಇನ್ನೂ ಒಂದು 50-60 ಕಿಲೋಮೀಟ್ರ್ ಐತೆ. ಸೊ ಒಂದ್ಸರಿ ಟೈರ್ ನೋಡ್ಕೊಳೋಣ ಅಂತಂದು ಏನು ಅಷ್ಟೊಂದು ಏನ ಇನ್ನು ಟೈರ್ ನೋಡ್ಬೋದು. ಬಟನ್ಸ್ ಎಲ್ಲ ಒಂದಿಷ್ಟು ಸೌದಿಲ್ಲ, ಚೆನ್ನಾಗಿದಾವೆ, ಇನ್ನು ಮಸ್ತಾಗಿದೆ ಟೈರ್ಗಳು ಮಾತ್ರ. ಬಟ್ ಏನಂದರೆ ಇದು ಈ ಗಾಡಿದೇನಪ್ಪ ಒಂದೊಂದು ಪ್ರಾಬ್ಲಮ್ಮು, ಡಿಸ್ಕು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಇದು ಹತ್ಲಾಗಿತ್ಲವನು ನೋಡ್ಬೋದು. ಇಲ್ಲಿ ಬಿರುಕು ಕಾಣಿಸ್ತಾ ಐತೆ ನಿಮಗೆ. ಒಂದು ಸೈಡ್ ಡಿಸ್ಕ್ ಏನಾಗ್ತಾವಪ್ಪ ಅಂದರೆ ಓಪನ್ ಆಗಿಬಿಡ್ತಾವೆ, ಹೇಳೋಕ್ಕಾಗಲ್ಲ. ಬೇಕಾದ್ರೆ ಆ ಕಡೆ ಟೈರು ನೋಡ್ಬೋದು. ಡಿಸ್ಕು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಈಗ ನೋಡ್ಬೋದು ಇದರಲ್ಲೂ ಇದೇ ಥರ ಓಪನ್ ಆಗೈತೆ. ಸೊ ಡಿಸ್ಕಿನ ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ ಈ ಗಾಡೀಲಿ. ಇನ್ನು ಮಿಕ್ಕಿದ್ದೆಲ್ಲ ಪರ್ಫೆಕ್ಟ್ ಗಾಡಿ ಮಾತ್ರ. ಬಟ್ ಏನಾದ್ರೆ ಯಾವುದೋ ಯಾಡ್ ಗ್ಲೋ ಸಿಗ್ನಲಿಂದ ಸ್ವಲ್ಪ ಎಳ್ದು ಬಿಡುತ್ತೆ ಅಷ್ಟೇ ಇಂಜನ್ ಒಂದು ಟೈಮಲ್ಲಿ. ಮತ್ತು ಸಿಗ್ನಲ್ ಹೋಯ್ತು ಅಂದರೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಈಗ ಕಡಪ ಇಲ್ಲಿಂದ ಒಂದು 50 ಕಿಲೋಮೀಟರ್ಸ್ ನಿಯರೆಸ್ಟ್ ಆಗುತ್ತೆ. 51 ಕಿಲೋಮೀಟ್ರ್ ಇದೆ ಎಕ್ಸಾಕ್ಟಾಗಿ. ಸೊ ಕಡಪ ಬಿಡ್ತಿದ್ದಂಗೆ ಕರ್ನೂಲ್ಗೆ ಹೋಗ್ತೀವಿ. ಮೇ ಬಿ ಲೇಟ್ ಆಗುತ್ತೆ ಮಾರ್ನಿಂಗ್ ರೀಚ್ ಆಗ್ಬೇಕಾದ್ರೆ ಲೊಕೇಶನ್ಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕು. ಅಲ್ಲಿನ್ನ ಅವ್ರಲ್ಲಿ ಹೋದ್ಮೇಲೆ ಇನ್ನೂ ಎಷ್ಟೊತ್ತಿಗೆ ಅನ್ಲೋಡ್ ಮಾಡ್ತಾರೋ ಏನು ಕತೆನೋ ಅದು ಅವ್ರ ಮೇಲೆ ಡಿಪೆಂಡ್ ಆಕೈತೆ. ಒಂದೊಂದು ಲೊಕೇಶನ್ ಆದರೆ ಒಂದಿನ ಫುಲ್ ಆಲ್ಟ್ ಮಾಡಿಸ್ಕೊಬಿಡ್ತಾರೆ. ಫುಲ್ ಸ್ಲೋ ಪ್ರಾಸೆಸ್ ಇತ್ತು ಅಂದರೆ ಮತ್ತು ಅವರು ಬೆಳಿಗ್ಗೆ ಸಾಯಂಕಾಲಕ್ಕೆ ಅನ್ಲೋಡ್ ಮಾಡ್ತಾನೇ ಇರ್ತಾರೆ ಅವರು. ಸೊ ಅದರಿಂದ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಅಷ್ಟೇ, ಇನ್ನೇನು ಬರೋಲ್ಲ. ಮತ್ತು ಅಲ್ಲಿಂದ ಸಿರಾಗಿ ಬರಬೇಕಾಗುತ್ತೆ ಹಿರಿಯೂರಿಗೆ, ಸ್ನೇಹಗೆ. ಹಲೋ ಫ್ರೆಂಡ್ಸ್, ಇವಾಗ ನಾವು ಕಡಪಾಗೆ ಒಂದು 30 ಕಿಲೋಮೀಟ್ರ್ ಹಿಂದೆ ಕಡೆ ಇದ್ದೀವಿ. ಇಲ್ಲಿ ಕೊಂಡಿಮಿಟ್ಟ ಹತ್ರ ಒಂದು ಟೆಂಪಲ್ ಬರುತ್ತೆ, ನಿಮಗೆ ಗೊತ್ತಿರಬೇಕು. ಇದು ಬಂದುಬಿಟ್ಟು ಕೋದಂಡರಾಮಸ್ವಾಮಿ ಟೆಂಪಲ್ ಅಂತ. ಇದು ಭಾರಿ ಎಕ್ಸಾರ್ಡಿನರಿನಾಗಿ ಸಖತ್ತಾಗೈತೆ ಟೆಂಪಲ್ ಮಾತ್ರ. ಸೂಪರು, ಎಕ್ಸಲೆಂಟ್ ಆಗೈತೆ. ಕೋದಂಡರಾಮಸ್ವಾಮಿ ಒಂಟಿಮಿಟ್ಟ ಅಂತಾರೆ ಊರ ಹೆಸರು. ಟೆಂಪಲ್ ಮಾತ್ರ ಸೂಪರು ನೋಡ್ಬೋದು. ಎಂಟ್ರೆನ್ಸಲ್ಲೇ ಭಾರಿ ಅದ್ದೂರಿನಾಗೈತೆ. ಸೊ ಸಿಕ್ಕಾಪಟ್ಟೆ ಅಂತ ಸಖತ್ತಾಗೈತೆ. ಇನ್ನು ನಮ್ಮ ಕಡಪ ಬಂದ್ಬಿಟ್ಟು ಇನ್ನೂ ಒಂದು 30 ಕಿಲೋಮೀಟ್ರಿಂದ ಈ ಕಡೆಗೆ ಬರುತ್ತೆ ಈ ಟೆಂಪಲ್. ಇದು ಒಂಟಿಮಿಟ್ಟ ಅಂತಾರೆ ಈ ಊರ ಹೆಸರು. ಟೆಂಪಲ್ ಬಂದು ಸೂಪರ್ ಆಗಿತ್ತು, ನಮಗೂ ಗೊತ್ತಿರಲಿಲ್ಲ. ಇವಾಗ ಜಸ್ಟು ಮ್ಯಾಪಲ್ಲಿ ನೋಡ್ಬಿಟ್ಟು ಎಷ್ಟು ವಿಡಿಯೋ ಮಾಡಿದ್ದು. ಸೊ ಈ ಕಡೆಗೆ ಬಂದು ಒಳ್ಳೆ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ. ಇದೂ ಮಸ್ತಾಗಿ ಚೆನ್ನಾಗೈತೆ, ಪರವಾಗಿಲ್ಲ. ಇದು ಬಂದ್ಬಿಟ್ಟು ಪೆನ್ನಾ ನದಿ. ಇದು ಕಡಪ ರಿಂಗ್ ರೋಡ್ ಟು ಕರ್ನೂಲ್ಗೆ ಹೋಗೋ ರೋಡ್ನಾಗೆ ಇರೋದು ಇದು. ಸೊ ನೀರೇನಿಲ್ಲ ಅಷ್ಟೊಂದು, ಎಲ್ಲ ಚಿಕ್ಕದಾಗಿ ಹರಿತಾ ಇದ್ದಾವೆ. ಬಟ್ ಅದು ಕ್ಯಾಮ್ರಾ ಕಾಣಿಸಲ್ಲ, ಅದು ಆಲ್ಮೋಸ್ಟ್ ಯಾವುದು ಕಾಣಿಸಲ್ಲ. ಅದು ಚಿಕ್ಕದಾಗಿ ಅಲೆದಲ್ಲೇ ಒಂದು ಸ್ವಲ್ಪ ಇದಾವೆ ಅಷ್ಟೇ ನೀರು. ಒಂದು ಇಷ್ಟೆಷ್ಟು ಹೋಗ್ತಾ ಇದ್ದಾವೆ. ಮಳ್ಳು ಮಾತ್ರ ಸಿಕ್ಕಾಪಟ್ಟೆ ಇದೆ. ಇದು YSR ಕಡಪ ಬಿಡ್ತಿದ್ದಂಗೆ, ರಿಂಗ್ ರೋಡ್ ಬಿಡ್ತಿದ್ದಂಗೆ ಇನ್ನು ಕರ್ನೂಲ್ ಬಂದ್ಬಿಟ್ಟು ಇನ್ನೂ ಒಂದು 170 ಕಿಲೋಮೀಟ್ರ್ ಡಿಸ್ಟೆನ್ಸ್ ಐತಿ ಇನ್ನು ನಮಗೆ. ಸೊ ಇದು ಪೆನ್ನಾ ನದಿ, ಅದು ಪೆನ್ನಾ ರಿವರು. ಇಲ್ಲಿ ನೋಡ್ಬೋದು ಕರ್ನೂಲು ಇನ್ನೂ ಒಂದು 149 ಕಿಲೋಮೀಟ್ರು ಮೇ ಬಿ ಆಗ್ಬೋದು. ಸೊ ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಮೈನ್ ಲೊಕೇಶನ್ ಬಂದುಬಿಟ್ಟು ಇನ್ನೂ 410 ಕಿಲೋಮೀಟ್ರ್ ಆಗುತ್ತೆ. ಸೊ ಆಲ್ಮೋಸ್ಟ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಬಂದುಬಿಟ್ಟು ಫಿಟ್ ಮಾಡೀವಿ ಈ ಜಾಕ್ನ. ಸೊ ಇದು ಸ್ಟೆಫ್ನಿನ ಪಾಪ ಅವ್ರು ಯಾರೋ ಇನ್ನೊಂದು ಗಾಡಿಯವ್ರನ್ನ ಅಡ್ಡ ಹಾಕ್ಬಿಟ್ಟು ಇಸ್ಕೊಂಡು ಇದು ಜಾಕ್ ಗಾಡಿ ಇರಲಿಲ್ಲ. ಸೊ ಆಗೋಗ್ಬಿಟ್ಟು ತಮಿಳ್ನಾಡು ಪಾಪ ಹೊಣೆ ಹೆಲ್ಪ್ ಮಾಡಿದ್ರು, ನಿಲ್ಲಿಸಿ ಗಾಡಿನ. ಅಲ್ಲೂ 2-3 ಗಾಡಿಯವ್ರು ನಿಲ್ಲಿಸ್ಲಿಲ್ಲ. ಇನ್ನೇನು ಕಂಪ್ಲೀಟ್ ಆಯಿತು, ಟೈಟ್ ಮಾಡ್ಕೊಂಡು ಹೊಡ್ತಿರೋದೆ. ಅದು ಸೌಂಡ್ ನೋಡ್ಬೇಕಿತ್ತು, ಹಂಗೆ ದೊಡ್ಡ ಹಾರನ್ ಬಂತು. ಫ್ರಂಟ್ ಡಿಸ್ಕು ಸ್ವಲ್ಪ ಇದು ಪ್ರಾಬ್ಲಮ್ ಇತ್ತು, ಹಿಂಗೆ ನೈಟ್ ತೋರಿಸಿದ್ನಲ್ಲ ನಿಮಗೆ. ಸೊ ಅದರಿಂದ ಮುಂದೆ ಜಾಗ್ರತೆಗೇ ಒಂದು ಬೇರೆ ಸ್ಟೆಪ್ನಿನ ಉಳಿದು ಡಿಸ್ಕ್ ಚೇಂಜ್ ಮಾಡ್ತಾಯಿದ್ವಿ ಫ್ರಂಟ್ ವೀಲ್ಗೆ. ನಿನ್ನೆ ರಾತ್ರಿ ಹೊಡೆದೋಗಿ ಟೈರ್ಗೂ ಅದು ಡಿಸ್ಕ್ ತೆಗೆದು ಇದಕ್ಕೆ ಹಾಕ್ತಾಯಿದ್ದೀವಿ. ಅದು ಬೇರೆ ಸ್ಟೆಪ್ನಿ ಹಾಕ್ಬಿಟ್ಟು ಹೆಂಗನ ಇಲ್ಲಿ ಮುಂದೆ ಆಮೇಲೆ ಇನ್ನೊಂದು ಸರಿ ಏನೋ ಪ್ರಾಬ್ಲಮ್ ಬರ್ದಂಗೆ. ಅದು ಲಾಂಗ್ ಬೇರೆ ಹೋಗ್ತಾಯಿದ್ದೀವಿ ರಾಯಚೂರು ಸೈಡು.
ಸೊ ಅದರಿಂದ ಯಾಕೆ ಬೇಕು ಹೆವಿ ಫುಲ್ ಟನ್ನೇಜ್ ತಿರ್ಗಾ ಸುಮ್ಮನೆ ರಿಸ್ಕ್ ಆಗಿಬಿಡುತ್ತೆ ಅಂತ ಮುಂಚೆನೇ ಚೇಂಜ್ ಮಾಡ್ತಿದ್ವಿ. ಇಲ್ಲಿಂದ ಕನ್ನೂರಿನ ಒಂದು 50 ಕಿಲೋಮೀಟ್ರ್ ಆಗುತ್ತಂತೆ. ಈಗಿನ ಜಸ್ಟ್ ಹಾಕಿಸ್ಕೊಂಡ್ವಿ, ವಿಜಯಂಗಡಿಗೆ ಹಾಕಿಸ್ಕೊಂಡಿದ್ದು. ಸೊ ಇವಾಗ ಹೋಗ್ತಿದ್ದೀವಿ ಕರ್ನೂಲು ಬಿಡ್ತಿದ್ದಂಗೆ ಗದ್ವಾಲ್ ಹಾಕಿದಂಗೆ ನೆಕ್ಸ್ಟು ರಾಯಚೂರು ಮತ್ತು ಯಾದಗಿರಿ. ಸೊ ಇವಾಗ ಪಾಸ್ ಆಗ್ತಿದ್ದೀವಿ. ಇನ್ನೊಂದು ಅರ್ಧ ಗಂಟೆಗೆ ಮುಕ್ಕಾಲು ಗಂಟೆಗೆಲ್ಲ ಕರ್ನೂಲು ರೀಚ್ ಆಗ್ತೀವಿ. ಸೊ ರಾತ್ರಿ ಅದೇನಾಗಿತ್ತು ಅಂದರೆ ಒಂದು 4 ಗಂಟೆ ಹಿಂಗೆ ಒಂದು ಟೈರ್ ಹೊಡೆದೋಗ್ಬಿಡ್ತು ಸೈಡ್ನಾಗೆ. ಸೊ ಅದರಿಂದ ಅದಕ್ಕೆ ಬೇರೆ ಸ್ಟೆಪ್ನಿ ಹಾಕ್ಬಿಟ್ಟು ಚೇಂಜ್ ಮಾಡಿವಿ. ಅದು ಬೇರೆ ಇದೊಂದು ಫ್ರಂಟ್ ಡಿಸ್ಪ್ಲೇರ್ ಸ್ವಲ್ಪ ಪ್ರಾಬ್ಲಮ್ ಇದ್ವು, ಎರಡನ್ನು ಬಿರ್ಕೊಡ್ದಿದ್ವು. ಸೊ ಅದಕ್ಕೋಸ್ಕರ ಹೆಂಗನಾಗಲಿ ಅಂತ ಹೇಳ್ಬಿಟ್ಟು ರಾತ್ರಿ ಡ್ಯಾಮೇಜ್ ಆಗಿದ್ದು ಟೈರ್ ಚೇಂಜ್ ಮಾಡಿಬಿಟ್ಟು ಆ ಡಿಸ್ಕು ಫ್ರಂಟ್ ವೀಲ್ಗೆ ಹಾಕಿದ್ದೀವಿ. ಸೊ ಇವಾಗೇನು ಪ್ರಾಬ್ಲಮ್ ಬರ್ತಾ ಇಲ್ಲ. ಹೆಂಗನಾಗಲಿ ಮುಂದೆ ಜಾಗ್ರತೆ ಸ್ವಲ್ಪ ಹಾಕೊಂಡು ಇದು ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಸರಿ ಇನ್ನೊಂದು ಸರಿ ಹಂಗೆ ಆ ಥರ ಆಗಬಾರ್ದು ಅಂತಂದು ಇನ್ನು ಮಿನಿಮಮ್ ಬಂದು ಒಂದು 350-400 ಕಿಲೋಮೀಟ್ರ್ ಐತೆ. ಸೊ ಇಲ್ಲಿಂದ ಅನ್ಲೋಡಿಂಗ್ ಪಾಯಿಂಟು. ಸೊ ಅದರಿಂದ ಹೆಂಗನಾಗಲಿ ಅಂತ ಇಲ್ಲೇ ಐಡಿಯಾ ಮಾಡಿ ಇದು ಮಾಡಿಬಿಟ್ವಿ. ಇನ್ನೇನು ಹೋಗ್ತೀವಿ. ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಇವಾಗಿನ ಜಸ್ಟು ಯಾದಗಿರಿಗೆ ಎಂಟ್ರಿ ಆದ್ವಿ. ಸೊ ಮಳೆ ತೀಡ್ತಾ ಇದ್ದು ಹಾಕೊಂಡು ನೋಡ್ತಾ ಇರ್ಬೋದು. ಇನ್ನೊಂದು ಅರ್ಧ ಗಂಟೆ ಒಳಗಡೆ ರೀಚ್ ಆಗ್ತಿದ್ವಿ. ಬಟ್ ಅದೇ ಮಳೆ ಇವಾಗಲೇ ಬರಬೇಕಾಗಿತ್ತು. ಏನೂ ಮಾಡೋಕ್ಕಾಗಲ್ಲ. ಕ್ಲೈಮೇಟ್ ಪ್ರಕೃತಿ ನಿಯಮಗಳನ್ನ ನಾವು ತಪ್ಸೋಕ್ಕಾಗಲ್ಲ. ಸೊ ಇನ್ನೊಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ರೆ ಶಿಸ್ತಾಗಿ ಯಾದಗಿರಿ ಎಲ್ಲ ರೀಚ್ ಆಗಿಬಿಡ್ತೀವಿ. ನೋಡ್ತಾ ಇರ್ಬೋದು ಸ್ನೇಹಿತರೆ. ನೈಟ್ ಡೇ ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀವಿ ಇದು ಯಾದಗಿರಿ ಹತ್ರ. ಸೊ ಇವತ್ತು ನಾವೆಲ್ಲ ಬರ್ತೀವಿ, ಒಂದು ಅರ್ಧ ಗಂಟೆ ಒಳಗಡೆ ಬರ್ತೀವಿ ಅಂತ ಹೇಳ್ಯಾರೆ. ಮತ್ತು ನನಗೆ ಎಲ್ಲ ಅನ್ಲೋಡ್ ಮಾಡಾಕ್ತಾರೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಸಿಕ್ಕಾಬಿಟ್ಟೆ ಮಳೆ. ಸೊ ಅದರಿಂದ ಇನ್ನೊಂದು 30 ಕಿಲೋಮೀಟರ್ಸ್ ಐತಿ ಅಮ್ಮ, ಮಳೆ ಬಂದುಬಿಡ್ತು. ಇನ್ನೊಂದು 30 ಕಿಲೋಮೀಟ್ರ್ ಐತಿ ಅಮ್ಮ. ಇನ್ನೊಂದು ಅರ್ಧ ಗಂಟೆ ಸುಮ್ಮನೆ ರೀಚ್ ಆಗಿಬಿಡ್ತಿದ್ವಿ ಲೊಕೇಶನ್ ಹತ್ರ. ಸೊ ಏನಿದೆ ಒಂದು ಲೋಡಿಂಗ್ ಪಾಯಿಂಟ್ಗೆ ಹೋಗ್ತಾ ಇದೀವಿ. ಮಾರ್ನಿಂಗ್ ಲೋಡ್ ಆಗೋದು. ಸೊ ರಾಯಚೂರಲ್ಲಿ ಶಕ್ತಿನಗರ್ ಅಂತೆ ಹೋಗ್ತಾ ಇದೀವಿ. ಸೊ ನಮ್ಮ ಡ್ರೈವರ್ ನೋಡ್ಬೋದು, ಇನ್ನೊಬ್ಬ ಡ್ರೈವರು ಬಿಟ್ಟು ಯಾಕೆ ಕಿತ್ಕೊಬಿಟ್ಟೆ ಹಣ್ಣಿಗೆ ಫುಲ್ಲಿದ್ದೆ. ನೋಡ್ಬೋದು ಸ್ನೇಹಿತರೆ, ಇವಾಗ ಹೋಗ್ತಾ ಇದೀವಿ. ಇನ್ನೊಂದು 10 ಮಿನಿಟ್ಸ್ 20 ಮಿನಿಟ್ಸ್ಗೆಲ್ಲ ರೀಚ್ ಆಗ್ತೀವಿ ಅಲ್ಲಿಗೆ. ಸೊ ಮಾರ್ನಿಂಗ್ ಲೋಡ್ ಮಾಡ್ಕೊಂಡು ಮತ್ತೆ ತುಮಕೂರಿಗೆ ಹೋಗ್ತೀವಿ.